ತೋರಿಸಿ ಬೆಳಕಿಸೆಯು. ಆತನ ತನು ಶುದ್ಧ, ಆತನ ಮನಸ್ಸು ಶುದ್ಧ, ಆತನ ಭಾವ ಶುದ್ಧ. ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ. ಬಸವಾದಿ ಪ್ರಮತರನ್ನು ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಹೊಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗೂ ಬೆಳಗು, ನಿಮ್ಮ ಹೊರಗೂ ಬೆಳಗು. ಮುಟ್ಟುವಡೆ ಕೈಗೆ ಸಿಲುಕದು, ಚಿಂತಿಸುವಡೆ ಮನಕ್ಕೆ ನಿಲುಕದು. ಆ ನಿಮ್ಮ ಘನ ಶ್ರೀ ನೆಲಗೌಡರ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಎನ್ನ ಆರಾಧ್ಯ ದೈವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರನ್ನು ನಮ್ಮ ಬೇಬಿ ಬೆಟ್ಟದ ಗುರುಪರಂಪರೆಯನ್ನು ಎನ್ನಾರನ್ನು ಸ್ಮರಿಸಿ ಈ ಸುಂದರ ಕಾರ್ಯಕ್ರಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವರ ದಯಪಾಲಿಸಿದಂತಹ ನಮ್ಮ ಕಾಪನಹಳ್ಳಿ ಗವಿಮಠದ ಸ್ವತಂತ್ರ ಚನ್ನವೀರ ಮಹಾಸ್ವಾಮಿಗಳವರಲ್ಲಿ ಶರಣ ಸಮರ್ಪಿಸಿ ಈ ವೇದಿಕೆ ಮೇಲೆ ಆಸನದಂತಹ ಬಸಪ್ಪ ಗುರುಗಳೇ ಹಾಗೂ ರುದ್ರಮುನಿ ಸ್ವಾಮಿಗಳೇ ಹಾಗೂ ವೇದಿಕೆ ಮೇಲೆ ಆಸನದಂತಹ ಈ ಶರಣ ಸಾಹಿತ್ಯ ಪರಿಷತ್ತಿನ ಕೇರ್ಪೇಟೆ ತಾಲೂಕದ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯನವರೇ ಹಾಗೂ ನಮ್ಮ ಆತ್ಮೀಯರಾದಂತಹ ರಾಜೇಶ್ ರವರೇ ಹಾಗೂ ನಮ್ಮ ಮಹೇಶ್ ರವರೇ ಹಾಗೂ ನಮ್ಮ ಇಲ್ಲಿವರೆಗೂ ಅತ್ಯಂತ ಸುಂದರ ಮಾತುಗಳಲ್ಲಿ ನಿಮ್ಮೆಲ್ಲರ ಗಮನ ಸೆಳೆದಂತಹ ಯತೀಶ್ವರರವರೇ ಹಾಗೂ ಈ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಎಲ್ಲ ಸಾಧಕಿಯರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವೃಂದದವರೇ, ಸುತ್ತಮುತ್ತಲಿನ ಗ್ರಾಮಸ್ಥರೇ, ನಾಗರಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನೀವೆಲ್ಲ ಸಾಧನೆ ಸನ್ಮಾನ ಮಾಡ್ಕೋಬೇಕು ಅಂತೇಳಿ ಬಹಳ ಸಮಯದಿಂದ ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಿ. ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಕುಳಿತಿರೋದಂತಹ ಭಾಷಣ ಇನ್ನೂ ಮುಗಿದಿಲ್ಲ, ಇನ್ನೂ ನಿಮ್ಮ ಸನ್ಮಾನ ಆಗಿಲ್ಲ. ಆದರೆ ಎಷ್ಟೋ ಜನ ಇಲ್ಲೆಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ತುಂಬ ಜನ ಇದ್ದೀರಿ, ಅದನ್ನು ಸಹ ನಾವು ಗಮನಕ್ಕೆ ಹಾಕಬೇಕು. ಯಾಕೆ ಅಂತಂದರೆ ಹಸಿವಿನ ಮುಂದೆ ಎಷ್ಟೇ ನೀವು ಜ್ಞಾನದ ಹಸಿವನ್ನು ತುಂಬಿದ್ರೆ ಅದು ಸಾಧ್ಯ ಇಲ್ಲ. ಹೊಟ್ಟೆ ತಣ್ಣಗಿದ್ರೆ ಮಾತ್ರ ತಲೆ ಚೆನ್ನಾಗಿರೋದು, ತಲೆನೂ ಹೊರಡೋದು. ಹೊಟ್ಟೆನೇ ತಣ್ಣಗಾಗಿಲ್ಲ ಅಂತಂದರೆ ತಲೆ ಓಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ. ಹಾಗಾಗಿ ಅನೇಕ ನಮ್ಮ DC ಸೋಮಶೇಖರ್ ಅವರು ಅತ್ಯಂತ ಸರಳ ವ್ಯಕ್ತಿತ್ವ ಇರೋರು. ಅವರು ಸಿದ್ಧಗಂಗಾ ಪರಮ ಪೂಜ್ಯರ ಒಂದು ಶಿವಕುಮಾರ ಮಹಾಶಿವಯೋಗಿಗಳವರ ಮತ್ತು ನಮ್ಮ ಸುತ್ತೂರು ಜಗದ್ಗುರುಗಳವರ ಅಂತರಾಳದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ಕರ್ನಾಟಕ ರಾಜ್ಯದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಅವರು ಸ್ಪರ್ಧಿಸೋದು ಬಹಳ ಶ್ಲಾಘನೀಯ. ಅಂತಹ ವ್ಯಕ್ತಿಗಳು ಸಹ ಇವತ್ತು ಕೇರ್ಪೇಟೆ ತಾಲೂಕಿಗೆ ಬಂದು ನಿಮ್ಮೆಲ್ಲರಿಗೂ ಸಹ, ಯಾಕೆಂದರೆ ಅವರು 5 ನಿಮಿಷ ಫ್ರೀ ಇರಲ್ಲ, ಅವರನ್ನು ಇಲ್ಲಿವರೆಗೂ ಕರೆಸಿ ಸುಬ್ರಹ್ಮಣ್ಯನವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಒತ್ತಾಯದ ಮೇರೆಗೆ ಅವ್ರನ್ನ ಇಲ್ಲಿವರೆಗೂ ಕರೆಸಿ ನಿಮಗೆ ಅನೇಕ ವಿಚಾರಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ AC ಸಾಹೇಬರು ನಿಜಕ್ಕೂ ಅವರು ಪದವಿಯಲ್ಲಿ ಹಿರಿಕರಾಗಿರಬಹುದು, ಅತ್ಯಂತ ಸರಳ ಜೀವಿಗಳು. ಅವರು ಇಲ್ಲಿ AC ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಕೇರ್ಪೇಟೆ ತಾಲೂಕಿನ ಅಳಿಯ ಅವರು. ಇದೇ ಮುರುಕ್ನಳ್ಳಿ ಗ್ರಾಮದಲ್ಲಿ ಅವರು ಮುರುಕ್ನಳ್ಳಿ ಅವರ ಅಲ್ಲಿ ಈ ಕೇರ್ಪೇಟೆ ತಾಲೂಕಿಗೆ ಅಳಿಯ ಆಗಿರೋದು. ಹಾಗಾಗಿ ಅವರು ಅನೇಕ ಮಠ ಮಾನ್ಯಗಳ ಮೇಲೆ ಆಗಿರಲಿ, ಮತ್ತೆ ತನ್ನದೇ ಆದಂತಹ ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಂದರೆ ಎಲ್ಲೂ ಸಹ ಮಿಸ್ ಮಾಡಿಲ್ಲ. ಅಂತಹ ಸಾಹಿತಿಗಳಾಗಿರಲಿ, ಮತ್ತೆ ನಮ್ಮ ಯತೀಶ್ವರವರು ಹಾಸನದಿಂದ ಬಂದಿದ್ದಾರೆ, ಹಾಗೂ ನಮ್ಮ ಮಂಜಣ್ಣನವರು ಇಲ್ಲಿ ನಿಮ್ಮ ಮುಂದೆ 5 ಜನ ಸಾಧನೆ ಮಾಡಿದ ಸಾಧಕರನ್ನ ಕುಣಿಸಿದ್ದಾರೆ, ಜೊತೆಗೆ 4 ಜನ ಗುರುಗಳನ್ನ ಕುಣಿಸಿದ್ದಾರೆ. ನೀವು ಯಾವುದನ್ನ ಆರಿಸ್ಕೊಂತೀರಿ ಅನ್ನೋದು ಮುಖ್ಯ ಅಲ್ಲ. ಜೊತೆಗೆ ನಾನು ನಿಮಗೆ ಹೇಳೋದಿಷ್ಟೇ, ಸಾಧನೆ ಮಾಡೋದು ದೊಡ್ಡದಲ್ಲ. ಏಕೆಂದರೆ ಸಾಧನೆ ಮಾಡಬೇಕಾದ್ರೆ ಏನೆಲ್ಲ ತನ್ನ ತಂದೆ ತಾಯಿ ವಿಚಾರವಾಗಿ ಎಲ್ಲರೂ ಸಹ ಹೇಳಿದರು. ಆದರೆ ಇಡೀ ಕರ್ನಾಟಕದಲ್ಲಿ ಆಗಿರಲಿ, ಇಡೀ ಭಾರತ ದೇಶದಲ್ಲಾಗಿರಲಿ ಅನೇಕ ಏನಾಗ್ತಾ ಇದೆ ಅಂದರೆ ಹೆಚ್ಚು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ವೃದ್ಧಾಶ್ರಮಗಳು ಏಕೆ ಜಾಸ್ತಿ ಆಗ್ತಾ ಇದ್ದಾವೆ ಅಂತಂದರೆ, ನೀವು ಸಂಸ್ಕಾರ ಕೊಡ್ತಾ ಇಲ್ಲ, ಜೊತೆಗೆ ಏನು ಮಾಡ್ತಾ ಇದ್ದೀರಿ, ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ. ವಿದ್ಯಾಭ್ಯಾಸದ ಜೊತೆಯಾಗಿ ಸಂಸ್ಕಾರ ಕೊಟ್ಟರೆ ಏನಾಗ್ತದೆ, ವೃದ್ಧಾಶ್ರಮಗಳು ಕಡಿಮೆ ಆಗ್ತವೆ. ಇಡೀ ದೇಶದಲ್ಲಿ ಅತ್ಯಂತ ವಿದ್ಯಾವಂತರಿರುವಂತಹ ರಾಜ್ಯ ಯಾವುದು? ಅತಿ ಹೆಚ್ಚು ವಿದ್ಯಾವಂತರಿರುವ ರಾಜ್ಯ ಯಾವುದು? ಕೇರಳ. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ವೃದ್ಧಾಶ್ರಮಗಳಿರುವಂತಹ ರಾಜ್ಯ ಯಾವುದು? ಕೇರಳ.
ಎರಡನೇ ಕರ್ನಾಟಕ ಆಗೋದ್ರಲ್ಲಿ ಅರ್ಥ ಇಲ್ಲ. ಏಕೆ ಅಂತಂದರೆ ಇವತ್ತು ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ವಿದ್ಯಾಭ್ಯಾಸ ಕೊಟ್ಟು ಏನು ಮಾಡ್ತಾ ಇದ್ದೀವಿ, ಅಮೇರಿಕಾ, ಕೆನಡಾ ಎಲ್ಲ ದೇಶಗಳಿಗೂ ಕಲಿಸ್ತಾ ಇದ್ದೀವಿ. ಜೊತೆಗೆ ತಂದೆ ತಾಯಿಗಳನ್ನ ನೋಡ್ಕೊಂಡವರೆಲ್ಲರೂ ಏನು ಮಾಡ್ತಾರೆ, ಅವರು ವೃದ್ಧಾಶ್ರಮದಲ್ಲಿ ಸೇರಿಸ್ತಾ ಇದ್ದಾರೆ. ಅದು ಬಹಳ ದುಃಖದ ಸಂಗತಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ವಿದ್ಯೆ ಕಡಿಮೆಯಾದರೂ ನಡತೆ ಶುದ್ಧವಾಗಿರಬೇಕು. ಜೊತೆಗೆ ಹೆಣ್ಣುಮಕ್ಕಳು ನೀವು ಅತ್ಯಂತ ಸುಸಂಸ್ಕೃತರು ಆಗಿರಬೇಕು. ಏಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಇಂಥದ್ದು ಅಂದರೆ ಹಣೆಗೆ ಕುಂಕುಮ ಇಡಬೇಕು, ಮೈ ತುಂಬ ಬಟ್ಟೆ ಹಾಕಬೇಕು, ಹೊರಗಡೆ ನೋಡೋದು ತಾಯಿ ಅಂತ ಮನಸ್ಸು ಬರಬೇಕು. ನನಗೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ತಂತ್ರಜ್ಞಾನ ಹೆಚ್ಚಾದಂತೆ ಎಲ್ಲರೂ ಸಹ ನಾನತ್ವ, ನಾನು ಹೇಗಿದ್ದೀನಿ ಸಮಾಜದಲ್ಲಿ ಅನ್ನೋದನ್ನು ಮರೀತಾ ಇದ್ದಾರೆ. ಹಾಗಾಗಿ ಅತ್ಯಂತ ಸಂಸ್ಕೃತಿಯಿಂದ ನೀವೆಲ್ಲ ಬಾಳವರಾಗಿವೆ. ಒಂದು ಕಡೆ ಅಕ್ಕ ಮಹಾದೇವಿ ಹೇಳ್ತಾರೆ ಚನ್ನಮಲ್ಲಿಕಾರ್ಜುನನಿಗೆ, ನಿನ್ನ ಮಂಡೆಗೆ ಹೂವ ತರುವನಲ್ಲದೆ ಹುಲ್ಲ ತಾರೇನು ಅಂತ ಹೇಳ್ತಾರೆ. ಯಾವತ್ತೂ ಸಹ ನಿಮ್ಮ ಮಕ್ಕಳಾಗಿದ್ದರು ನೀವು ಯಾರ ಮಂಡೆಗೆ ಹೂವು ತರ್ತಿರೋ ಗೊತ್ತಿಲ್ಲ, ಆದರೆ ನಿಮ್ಮ ತಂದೆ ತಾಯಿಯ ಮಂಡೆಗೆ ಯಾವತ್ತೂ ಸಹ ಒಂದು ಹೂವು ತರುವಂಥ ಕೆಲಸಗಳನ್ನು ಮಾಡಬೇಕು. ಏಕೆಂದರೆ ಸಮಾಜದಲ್ಲಿ ನೀವು ಏನೇ ಆಗಿ ಎಂತನೇ ಆಗಿ ಮೊದಲು ನೀವು ಮಾನವನಾಗುವಂತೇಳಿ ಸೋಮಶೇಖರ್ ಮಾತಾಡ್ತಾ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಹಾಗಾಗಿ ಸಮಾಜದಲ್ಲಿ ನೀವು ಹೇಗೆ ಇರಲಿ, ಎಂತ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ಅತ್ಯಂತ ರೈತ ಆಗೋದ್ರಲ್ಲೂ ತಪ್ಪಿಲ್ಲ. ಏಕೆ ಅಂತಂದರೆ ನಾವು ಏನೇ IT-BT ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋದ್ರು, ಏನೇ ಅಧಿಕಾರಿಗಳಾದ್ರೂ ಹೊಲ ಹೊತ್ತು ಬಿತ್ತಲಿಲ್ಲ ಅಂತಂದರೆ ಏನು ತಿಂತೀವಿ, ಮಣ್ಣು ತಿನ್ನೋಕ್ಕಾಗುತ್ತಲ್ಲ, ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಅನ್ನನೇ ತಿನ್ನಬೇಕು. ಅನ್ನ ತಿನ್ನಬೇಕಾದ್ರೆ ಏನು ಮಾಡಬೇಕು, ಹೊಲ ಉಳಬೇಕು. ಹಾಗಾಗಿ ಉತ್ತಮ ರೈತನೂ ಸಹ ಆಗಬಹುದು. ಹಾಗಾಗಿ ಇದೆಲ್ಲ ಕರೆಂಟು ಗೊತ್ತಾಯ್ತಲ್ಲ ಸರ್, ಹಾಗಾಗಿ ನೀವು ಹೆಚ್ಚು ಮಾತಾಡುವಂಥ ಅಗತ್ಯ ಇಲ್ಲ. ನೀವೆಲ್ಲ ಬಹಳ ಶ್ರದ್ಧೆಯಿಂದ ಈಗ ಹೆಚ್ಚು ಸಾಧನೆ ಮಾಡುವಂಥರಾಗಿರಲಿ. ಆ ಬಸವೇಶ್ವರ